ಅಲ್ಲಿ ಆ ಇಬ್ಬರಿಗೂ ಕೂಡ ಸಾಕಷ್ಟು ಸಿಂಪತಿ ಇದೆ ಮತ್ತು ಜನ ಇದನ್ನ ಇವ್ರು ಮಾಡಿದ್ದನ್ನ ಆಪರೇಷನ್ ಕಮಲ ಅಲ್ಲಿ ಸಹಿಸ್ಕೋತಾ ಇಲ್ಲ. ನಿಶ್ಚಿತವಾಗಿ ನಾವು ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಮತ್ತೆ ಎಂಟೈನ್ ಕಮರ್ಷನ್ ಸಿಕ್ಕಾಪಟ್ಟಿ ಇದೆ, ಏನು ಕೆಲಸ ಆಗಿಲ್ಲ ಅಂತ ಹೇಳಿ. ಅಂತದ್ ಯಾವ್ದು ಕೂಡ ಇಲ್ಲ. ನಮ್ಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್. ನನ್ಗೆ ಗೊತ್ತಿರ್ಬೇಕಲ್ಲ, ಹೈಕಮಾಂಡ್ ನಿರ್ದೇಶನ ನಮ್ಗೆ ಗೊತ್ತಿರ್ಬೇಕಲ್ಲ. ಸಿಎಂ ದಲ್ಲಿ ಎದಕ್ಕೆ ಹೋಗ್ತಾ ಇದಾರೆ ಗೊತ್ತಾ? KMF ಇದಕ್ಕೆ ಹೋಗ್ತಾ ಇದ್ದಾರೆ. ಭೇಟಿ ಅದೇ ಆಗ್ಬೋದಲ್ಲ, ಭೇಟಿ ಆಗ್ಬೋದು. ಸಿಎಂ ಡೆಲ್ಲಿಗೆ ಹೋದ ಮತ್ತೆ ಹೈಕಮಾಂಡ್ ಭೇಟಿ ಆಗಬೇಕಂದ್ರೆ ಭೇಟಿ ಆಗೇಬೇಕು. ಆಗಬಹುದು, ಆಗ್ಲಿಕ್ಕೂ ಇಲ್ಲ. ಸಮಯ ಸಿಕ್ಕರೆ ಹಾಗೆ ಆಗ್ತಾರೆ. ನೋಡಿ, ಅನೇಕ ವಿಚಾರಗಳು ಇರ್ತವೆ ಪಕ್ಷದಲ್ಲಿ. ಪಕ್ಷ ಬಲಿಷ್ಠ ಮಾಡ್ಬೇಕು, ಯಾವ ರೀತಿ ಸಂಘಟನೆ ಮಾಡ್ಬೇಕು, ಆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾವೆ. ಇದಾರೆ ಯಾವ್ದಾದ್ರು ಅಪಸ್ಕಾರಿ ವಿಚಾರ ಇವತ್ತು ಹೈಕಮಾಂಡ್ ಯಾವ್ದು ನಿರ್ದೇಶನ ಕೊಟ್ಟಿಲ್ಲ, ಆ ರೀತಿ ಯಾವ್ದು ಕೂಡ ಇಲ್ಲ. ನೋಡಿ, BPL ಕಾರ್ಡ್ದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ಇದಾವೆ. ರಾಜ್ಯ ಮತ್ತು 80% ರಾಜ್ಯ ರಾಷ್ಟ್ರ ಎಲ್ಲಾ ಕಡೆನೂ 40-45% ಇದೆ. 50% ಮ್ಯಾಕ್ಸಿಮಮ್ 80% BPL ಕಾರ್ಡ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತೆ ಇನ್ನು ಯಾರಾದ್ರೂ ಬಡವರು ಉಳಿದಿದ್ರೆ, ಈಗ ಆ 80% ಅದ್ರಲ್ಲಿ ಯಾರಾದ್ರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂತ ಕೆಲಸ ಆಗ್ಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನನಗೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನ್ಗೆಲ್ಲ ಇದ್ದಾಗ ನಂದು ಏನಾದ್ರು BPL ಕಾರ್ಡ್ ಇತ್ತಂದ್ರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನಂತವ್ರು ಕ್ಯಾನ್ಸಲ್ ಆಗ್ಬೇಕು. ಮತ್ ನಂದು ಕ್ಯಾನ್ಸಲ್ ಆಗ್ಬಾರ್ದನ? ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ, ನಾನು ಉದಾಹರಣೆ ಕೊಟ್ಟಾಯ್ತು. ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗ್ಬೇಕಾ ಬೇಡ? ಆಗ್ಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರಿದ್ದಾರೆ, ಅಂತವ್ರಿಗೆ ಯಾರಾದ್ರು ಉಳಿದಿರೋ ಅವ್ರು ಸೇರಿಸ್ಬೇಕಲ್ಲ ನೋಡ. ಈ ಎರಡು ಕೆಲಸ ಆಗ್ತದೆ. ಅನರ್ಹರನ್ನ ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ಯಾವ್ದು ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ನಾಟಕ ಇದೆ. ನಿಮ್ಗೆ ಗೊತ್ತಿದೆ 80%, ಯಾರ ರಾಜ್ಯದಲ್ಲಿ 80% ಇದೆ. ಆಗ್ತದೆ, ಅದಕ್ಕೆ ಪ್ರಫಾರ್ಮ ಮಾಡಿದ್ದಾರೆ. ಅದಕ್ಕೆ ಪ್ರಫಾರ್ಮ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ, ಕಾರನ್ನು ಹೊಂದಿದ್ರೆ, ಈ ಎಲ್ಲಾನು ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲಾನು ಕೂಡ ಪ್ರಫಾರ್ಮ ಮಾಡಿದ್ದಾರೆ. ಅದೇನ್ ತಪ್ಪಿದೆ? ನಾನು ಹೇಳಿಲ್ಲ ಅರ್ಹದು ಯಾರ್ದು ರದ್ದಾಗೋದಿಲ್ಲ. ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ, ಸಂಬಂಧ ಇಲ್ಲ ಅದಕ್ಕೆ. ಬಟ್ ಇಷ್ಟೇ, ಜನರ ಟ್ಯಾಕ್ಸ್ ಕಟ್ಟಿದ ದುಡ್ಡು ಇವತ್ತು ಇಲ್ಲಿ ಬಡವರಿಗೆ ಹೋಗ್ಬೇಕಾಗಿರೋ ದುಡ್ಡು ಯಾರ್ಯಾರಿಗೆ ಶ್ರೀಮಂತರಿಗೆ ಹೋಗ್ತಿದ್ರೆ ಅದು ಸರಿಯಲ್ಲ, ನನ್ನಂತವ್ರಿಗೆ ಹೋಗ್ತಿದ್ರೆ ಸರಿಯಲ್ಲ. ನಂದು ನಾನು ಕೊಟ್ಟು ಹೇಳ್ತಾರೆ, ಬೇರೆ ಯಾಕಂತಿದ್ದಾರೆ. ನನಗೆ BPL ಕಾರ್ಡ್ ಇದ್ರೆ ನನಗೆ ಹೋಗೋದು ಸರಿಯಲ್ಲ. ಮತ್ತೆ ಅದನ್ನು ಕೂಡ ನೀವು ಸರಿ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ.